5 ಟೈಪ್ ಇನ್ಕಮ್ ಅವ. ಒಂದು ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಅದರ್ ಇನ್ಕಮ್ ಅಂತ 5 ಟೈಪು ಇನ್ಕಮ್ ಇರ್ತದೆ. ಮತ್ತು ಇನ್ನೊಂದು ಏನು ಹೇಳೋದಂದ್ರೆ, ಈ ಪ್ರತಿಯೊಬ್ಬ ನಾಗರಿಕ ಈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಹೆಂಗೆ ಓದಬೇಕು, ಎಷ್ಟು ಇಂಪಾರ್ಟೆಂಟು, ನನ್ನ ರೈಟ್ಸ್ ಅಂದರೆ ಏನು, ನನ್ನ ಡ್ಯೂಟೀಸ್ ಅಂದರೆ ಏನು, ನಾನು ದೇಶಕ್ಕಾಗಿ ಏನು ಮಾಡಬೇಕು ಅನ್ನೋದೊಂದು ಹೇಗೆ ಓದಬೇಕು. ಅದ್ರ ನೆಕ್ಸ್ಟ್ ನಾವು ಭಗವದ್ಗೀತಾ ಅನ್ನೋದು ಅದು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದರೆ ಏನಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಅದು ಪ್ರತಿಯೊಬ್ಬ ನಾಗರಿಕತೆಗೆ ಮಿನಿಮಮ್ ಅರ್ಥ ಆಗಲೇಬೇಕು. ಆಫ್ಟರ್ 1947 ಎವ್ರಿ ರೂಪಿ ವಾಟ್ ಎವರ್ ಯು ಆರ್ ಪೇಯಿಂಗ್ ಅ ಟ್ಯಾಕ್ಸ್ ಇಟ್ಸ್ ಗೋಸ್ ಟು ಗೌರ್ಮೆಂಟ್ ಅಂದರೆ ಬೇರೆ ಏನೂ ಅಲ್ಲ, ಅದು ನಾವೇ. ನಮ್ಮ ದೇಶನ ಉಳಿಸೋಬೇಕು ಅನ್ನೋವಂಥದ್ದು ಅದು ಗೌರ್ಮೆಂಟ್. ಯಾವ ಸಶಕ್ತ ಗೌರ್ಮೆಂಟ್ ಇರ್ತದೋ ಅಲ್ಲಿ ಸಶಕ್ತ ದೇಶ ಹೇಳುತ್ತೆ. ನಮಸ್ತೆ, ಎಜುಕೇಷನ್ ಪಾಡ್ಕಾಸ್ಟ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆ ಯಾವುದಂತ ಅಂದರೆ ಬೇರೆ ಬೇರೆ ವಿಭಾಗದ ಇನ್ಕಮ್ಗಳು ಯಾವುದು ಅಂತ ಹೇಳಿ. ಆಲ್ರೆಡಿ ನಾವು ಈ ಹಿಂದೆ 3 ಸಂಚಿಕೆಗಳಲ್ಲಿ ಆದಾಯ ತೆರಿಗೆ, ಅದರದ್ದು ಫೈಲಿಂಗ್ ಹೇಗೆ, ಅಥವಾ ಬೇರೆ ಅಡ್ವಾನ್ಸ್ ಟ್ಯಾಕ್ಸ್ ಅಂದರೆ ಏನು ಅಂತದೆಲ್ಲವೂ ಕೂಡ ನಾವು ತಿಳಿಸ್ಕೊಟ್ಟಿದ್ದೇವೆ. ಅದನ್ನು ತಿಳಿಸ್ಕೊಟ್ಟವರು CA ಚಿದಂಬರ್ ಚಿಕ್ಕೆರೂರ್, ಪ್ರಾಕ್ಟಿಸಿಂಗ್ ಚಾರ್ಟೆಡ್ ಅಕೌಂಟೆಂಟ್, ಬೆಂಗಳೂರು. ಸೊ ಅವರು ಇವತ್ತು ಮತ್ತೆ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ನಿಮಗೆಲ್ಲರಿಗೂ ಆದಾಯದ ವಿಭಾಗಗಳು ಅಥವಾ ಸೋರ್ಸ್ ಆಫ್ ಇನ್ಕಮ್ ಏನು ಅಥವಾ ಯಾವುದಾದ್ರು ಅಂತ ತಿಳಿಸ್ಕೊಡ್ಲಿಕ್ಕೆ. ಸೊ ಅವರಿಗೆ ನಾವು ಸ್ವಾಗತವನ್ನು ಕೋರೋಣ. ನಮಸ್ತೆ ಸರ್. ಸೊ ಈ ಹಿಂದೆ ಬಹಳಷ್ಟು ವಿಷಯಗಳು, ಉಪಯುಕ್ತ ಮಾಹಿತಿಗಳು ಎಲ್ಲ ಕೂಡ ನಮ್ಗೆ ತಿಳಿಸ್ಕೊಟ್ರಿ. ಹಾಗೆ ಇವತ್ತು ಕೂಡ ಬೇರೆ ಬೇರೆ ಆದಾಯ ಯಾವ್ದ್ಯಾವ್ದು ಇರ್ಬೋದು ಅಂತ ಹೇಳಿ ನಮ್ಮೆಲ್ಲ ವೀಕ್ಷಕರಿಗೂ ತಿಳಿಸ್ಕೊಡ್ಬೋದಾ ಸರ್? ಖಂಡಿತವಾಗಿ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಏನು ಈ ಬಗ್ಗೆ ನಾವು ಹಳೆಯ ಸಂಚಿಕೆ ಒಳಗೆ ಹೇಳಿದಾಗ, ಹಂಗಾರೆ ಇನ್ಕಮ್ ಅಂದರೆ ಏನು ಅನ್ನೋದು ಇಂಪಾರ್ಟೆಂಟ್. ಹಂಗಂದ್ರೆ ಇನ್ಕಮ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಫೈನಾನ್ಸ್ ಆ್ಯಕ್ಟ್ ಒಳಗೆ ಹೇಳಿದ ಪ್ರಕಾರ 5 ಟೈಪ್ ಇನ್ಕಮ್ ಅವ. ಒಂದು ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಅದರ್ ಇನ್ಕಮ್ ಅಂತ 5 ಟೈಪು ಇನ್ಕಮ್ ಇರ್ತದೆ. ಅದಕ್ಕಿಂತ ಮೊದಲೇಕೆ ನಾವು ಈ ಇನ್ಕಮ್ ಬಗ್ಗೆ ಹೇಳೋಕ್ಕಿಂತ ಮೊದಲೇಕೆ ಒಂದು ಮುಖ್ಯವಾದ ಹೇಳಬೇಕು. ಎಷ್ಟೋ ಮಂದಿಗೆ ಈ ಇನ್ಕಮನ್ನು ಟೈಮಲ್ಲಿ ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಏನಾಗ್ತದೆ ಅಂತಂದ್ರೆ, ಇಟ್ಸ್ ಎ ಪಾಯ್ಸನ್. ಇದು ಏನಂದ್ರೆ, ಯಾವ ವರ್ಷ ನೀವು ಇನ್ಕಮ್ ಇದೆಯೋ ಆ ವರ್ಷ ನೀವು ಡಿಕ್ಲೇರ್ ಮಾಡಲೇಬೇಕು. ಮಾಡಲಿಲ್ಲ, ನಾನು 4 ವರ್ಷ ಆದಮೇಲೆ ನಾನು ಈ ವರ್ಷದ್ದು ಡಿಕ್ಲೇರ್ ಮಾಡ್ತೇನೆ ಅಂದರೆ ಬರೋಂಗಿಲ್ಲ. ಅದಕ್ಕೆ ಇನ್ಕಮ್ ಹ್ಯಾಸ್ ಟು ಬಿ ಡಿಕ್ಲೇರ್ಡ್ ಆನ್ ದ್ಯಾಟ್ ಇಯರ್ ಆಫ್ ಅರ್ನಿಂಗ್. ಸೊ ಅದು ಭಾಳ ಇಂಪಾರ್ಟೆಂಟ್. ಎಷ್ಟೋ ಕಡೆ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ಎಷ್ಟೋ ಮಂದಿ ಪ್ರಾಪರ್ಟಿ ಸೇಲ್ ಮಾಡಿರ್ತಾರೆ, ಅದೇನೋ ಒಂದು ಇನ್ಕಮನ್ನು ಇಟ್ಕೊಂಡಿರ್ತಾರೆ, ಅದನ್ನು ಡಿಸ್ಕ್ಲೋಸ್ ಮಾಡ್ತಿರೋಂಗಿಲ್ಲ. ಮುಂದೆ ಯಾವುದೇ ಒಂದು 2-3 ವರ್ಷ ಆದಮೇಲೆ ಮತ್ತು ನಾನು ಡಿಸ್ಕ್ಲೋಸ್ ಮಾಡ್ತೀನಿ ಅಂದರೂ ಮಾಡ್ಲಿಕ್ಕೆ ಬರೋಂಗಿಲ್ಲ. ಏಕೆಂದರೆ ಅದಕ್ಕೆ ದೇರ್ ಇಸ್ ಎ ಟೈಮ್ ಲಿಮಿಟ್. ಸೊ ವಿ ಆಲ್ವೇಸ್ ಸೇ ಇನ್ಕಮ್ ಹ್ಯಾಸ್ ಟು ಬಿ ಡಿಕ್ಲೇರ್ಡ್ ಆನ್ ಟೈಮ್ ವಿದಿನ್ ದಿ ಲಿಮಿಟ್, whatever the limit of time frame given. Otherwise it is a poisonous ಅಂದರೆ it will hurt you. 2 ಕಾರಣದಿಂದ. ಒಂದು, ನಾನ್ ಡಿಸ್ಕ್ಲೋಸರ್ you will have a penalty, and second one, you cannot use that money. ಯಾಕಂದರೆ ನೀವು ನಿಮ್ಮದೇ ಕ್ಯಾಶ್ ಇಟ್ಕೊಂಡು ಆವಾಗ ನೀವೇನು ಮಾಡಬೇಕಾಗ್ತಂದ್ರೆ ಈ ಮತ್ತೊಬ್ಬರ ಹೆಸರೊಳಗೆ ಡಿಸ್ಕ್ಲೋಸ್ ಮಾಡುವಂಥ ಚಾನ್ಸಸ್ ಇರ್ತಾವೆ. ಒಬ್ಬರು ತಮ್ಮ ಕಡೆ ಇನ್ಕಮ್ ಮಾಡಲಿಕ್ಕೆ ಆಗೋಲ್ಲ ಅನ್ನುವಂಥದ್ದು ಇದ್ದಾಗ ಅವರು ಬೇರೆ ಇನ್ಕಮ್ ಡಿಸ್ಕ್ಲೋಸ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಅದ್ರ ಸಲುವಾಗಿ ಈ ಟೈಪ್ಸ್ ಆಫ್ ಇನ್ಕಮು ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಏನು ಹೇಳೋದಂದ್ರೆ, ಈ ಪ್ರತಿಯೊಬ್ಬ ನಾಗರಿಕ ಈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಹೆಂಗೆ ಓದಬೇಕು, ಎಷ್ಟು ಇಂಪಾರ್ಟೆಂಟು, ನನ್ನ ರೈಟ್ಸ್ ಅಂದರೆ ಏನು, ನನ್ನ ಡ್ಯೂಟೀಸ್ ಅಂದರೆ ಏನು, ನಾನು ದೇಶಕ್ಕಾಗಿ ಏನು ಮಾಡಬೇಕು ಅನ್ನೋದೊಂದು ಹೇಗೆ ಓದಬೇಕು. ಅದ್ರ ನೆಕ್ಸ್ಟ್ ನಾವು ಭಗವದ್ಗೀತಾ ಅನ್ನೋದು ಅದು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದರೆ ಏನಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಅದು ಪ್ರತಿಯೊಬ್ಬ ನಾಗರಿಕತೆಗೆ ಮಿನಿಮಮ್ ಅರ್ಥ ಆಗಲೇಬೇಕು. ಯಾಕಂದರೆ ಇಲ್ಲೇ ಮಿಸ್ಗೈಡಿಂಗು, ಮಿಸ್ಚೀಫು ಭಾಳ ಇದೆ. ಯಾವುದು ಇನ್ಕಮ್ ಅದು ಅಂತ ಹೇಳ್ತಾರೋ ಅದು ಸರಿಯಾಗಿ ಅರ್ಥ ಆಗಿರಲಿಲ್ಲ ಅಂದರೆ ಅದನ್ನು ಇನ್ಕಮ್ ಅಲ್ಲ ಅಂತ ತಿಳ್ಕೊಂಡು ಬೇರೆ ಬೇರೆ ರೀತಿಯಿಂದ ಮಿಸ್ಯೂಸ್ ಮಾಡ್ಕೋವಂಥ ಚಾನ್ಸಸ್ ಅವ. ಅಥವಾ ಆ ವ್ಯಕ್ತಿ ನಾನು ದೇಶಕ್ಕೆ ಅಥವಾ ಟ್ಯಾಕ್ಸ್ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿರೋಂಗಿಲ್ಲ, ಆದರೆ ಸುತ್ತಮುತ್ತಿನ ಜನ ಅವ್ನು ಮಿಸ್ಗೈಡ್ ಮಾಡುವಂಥ ಚಾನ್ಸಸ್. ಅದಕ್ಕೆ ಈ ಭಾರತೀಯರು ಎಸ್ಪೆಷಲಿ ಆಫ್ಟರ್ 1947, ಯಾಕಂದ್ರೆ ಇವತ್ತು 1947ಕ್ಕಿಂತ ಮೊದಲೇಕ ಬ್ರಿಟಿಷ್ ರಾಜ್ಯ ಇತ್ತು. ಆವಾಗ ನಮ್ಮ ದೇಶಕ್ಕೆ ನಾವು ಏನೇ ಟ್ಯಾಕ್ಸ್ ತುಂಬಿದ್ರು ಅದು ಬ್ರಿಟಿಷರಿಗೆ ಹೋಗ್ತಿತ್ತು. ಆಫ್ಟರ್ 1947 ಎವ್ರಿ ರೂಪಿ
ವಾಟ್ ಎವರ್ ಯು ಆರ್ ಪೇಯಿಂಗ್ ದ ಟ್ಯಾಕ್ಸ್ ಇಟ್ಸ್ ಗೋಸ್ ಟು ಗೌರ್ಮೆಂಟ್ ಅಂದರೆ ಬೇರೆ ಏನೂ ಅಲ್ಲ, ಅದು ನಾವೇ. ನಮ್ಮ ದೇಶನ ಉಳಿಸೋಬೇಕು ಅನ್ನುವಂಥದ್ದು ಅದು ಗೌರ್ಮೆಂಟ್. ಯಾವ ಸಶಕ್ತ ಗೌರ್ಮೆಂಟ್ ಇರ್ತದೋ ಅಲ್ಲಿ ಸಶಕ್ತ ದೇಶ ಇರುತ್ತದೆ. ಯಾರು ಟ್ಯಾಕ್ಸ್ ತುಂಬೋರು ಜಾಸ್ತಿ ಇರ್ತದೋ ಆ ದೇಶ ಒಳ್ಳೆಯ ದೇಶ. ಈಗ ಎಲ್ಲರೂ ಟ್ಯಾಕ್ಸ್ ಅವಾಯ್ಡೆನ್ಸ್ ಮಾಡೋದಾಗಿದ್ದರೆ ಎಲ್ಲ ಒಂದು ಸ್ವರ್ಗನ ಆಗೋದಿದ್ರೆ ಇವತ್ತಿನ ಪಾಕಿಸ್ತಾನ ಸ್ವರ್ಗ ಅಂತ ಆಗ್ಬೋದಿತ್ತು. ಎಲ್ಲಿ ಕಾಕರು ಇರ್ತಾರೋ, ಎಲ್ಲಿ ಟ್ಯಾಕ್ಸ್ ಇವಿಡೆನ್ಸ್ ಜಾಸ್ತಿ ಆಗ್ತದೋ ಅವತ್ತಿಂದ ಆ ದೇಶ ಯಾವತ್ತೂ ಒಳ್ಳೆಯ ದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತಿನ ನಮ್ಮ ಭಾರತ ದೇಶ ಯಾವತ್ತು ಈ 2023-24ನೇ ಸಂದರ್ಭದೊಳಗೆ ನಾವು ಯಾವ ರಾಜ್ಯವನ್ನು ಕಟ್ಟಬೇಕು ಅನ್ಕೊತ ಇದ್ದೇವೋ ಅಲ್ಲೇ ಬೇಕಾಗಿದ್ದದ್ದು ಇನ್ಕಮ್ ಟ್ಯಾಕ್ಸನ್ನು ಅರ್ಥ ಮಾಡಿಕೊಂಡು ಇನ್ಕಮ್ ಟ್ಯಾಕ್ಸ್ ತುಂಬಬೇಕು ಅಂತ. ಇಷ್ಟು ಹೇಳಿ ಈಗ ಟೈಪ್ಸ್ ಆಫ್ ಇನ್ಕಮ್ ಬಗ್ಗೆ ಹೇಳ್ತೇನೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಇದು ಸಿಂಪಲ್, ಎಲ್ಲರಿಗೂ ಗೊತ್ತದೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂದರೆ ಏನಪ್ಪ ಅಂದರೆ, ನಾನು ಆ್ಯಸ್ ಎನ್ ಎಂಪ್ಲಾಯಿ ಅಂತ ಒಂದು ಕಂಪ್ನಿ ಒಳಗೋ ಅಥವಾ ಒಬ್ಬ ಪರ್ಸನ್ನಿಗೋ, ಇಲ್ಲಿ ಯಾರೇ ಇರ್ಬೋದು, ಅದು ಕಂಪ್ನಿನೇ ಇರಬೇಕು ಅಂತನಿಲ್ಲ, ಒಬ್ಬ ಇಂಡಿವಿಜುವಲ್ ಕಡೆಗೆ ನಾನು ಕೆಲಸಕ್ಕೆ ಹೋಗಿದ್ದರು ನನಗೆ ಸ್ಯಾಲ್ರಿ ಅಂತ ಕೊಡ್ತಾ ಇದ್ದರೆ ಅದು ಸ್ಯಾಲ್ರಿ. ನಾನು ಕಂಪ್ನಿ ಒಳಗೆ ಇರಬೇಕು, MNC ಒಳಗೆ ಇದ್ದರೆ ಅಷ್ಟೇ ಸ್ಯಾಲ್ರಿ ಅಂತಲ್ಲ. ಒಬ್ಬ ಕಿರಾಣಿ ಅಂಗಡಿ ಒಳಗೆ ಹೋಗಿ ನಾನು ಕೆಲಸಕ್ಕೆ ತಿಂಗಳ ಇಷ್ಟು ಅಮೌಂಟ್ ಕೊಡ್ತಾ ಇದ್ದರೆ ಅದು ಸ್ಯಾಲ್ರಿ ಅಂತ ಕನ್ಸಿಡರ್ ಆಗ್ತದೆ. ಅಂದರೆ ಫಿಕ್ಸ್ಡ್ ಇರಬೇಕು ಅಂತನಾ? ಫಿಕ್ಸ್ ಇರಬೇಕು. ಫಿಕ್ಸ್ ಇದ್ದರೆ ಒಳ್ಳೆಯದು. ಯೂಶುವಲ್ ಅದು ಫಿಕ್ಸಿಗೆ ಇರಲೇಬೇಕು ಅಂತನಿಲ್ಲ. ಆ ವ್ಯಕ್ತಿ ಈ ಇನ್ಕಮನ್ನು ಅವ್ರು ಸ್ಯಾಲ್ರಿ ಅಂತ ಕೊಟ್ಟೇವಿ ಅಂತ ತೋರಿಸ್ಕೊಂಡಿದ್ದಾರೆ ಅವ್ರ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ. ಇವರು ಅದನ್ನೇ ಸ್ಯಾಲ್ರಿ ಇನ್ಕಮ್. ಅದಕ್ಕೆ ಯೂಶಲಿ ಇಬ್ಬರದ್ದು ಒಂದು ಮೋಡ್ ಏನಪ್ಪ ಅಂದರೆ ಫಾರ್ಮ್ 16 ಇಶ್ಯೂ ಮಾಡುವಂಥದ್ದು. ಯಾರು ಫಾರ್ಮ್ 16 ಇಶ್ಯೂ ಮಾಡ್ತಾರೋ ಅವರು ಎಂಪ್ಲಾಯರ್ ಅಂತ ಆಗ್ತಾರೆ. ಯಾರು ಸ್ಯಾಲ್ರಿ ಫಾರ್ಮ್ 16 ಇಸ್ಕೊತಾರೋ ಅವರು ಎಂಪ್ಲಾಯಿ. ಸೊ ಯಾರು ಫಾರ್ಮ್ 16 ಇಸ್ಕೊಂಡವರು ಇರ್ತಾರೋ ಅವರೆಲ್ಲ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ತೋರಿಸ್ತದೆ. ಇಲ್ಲೇ ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಳಗೆ ಇನ್ನೂ ಒಂದು ಏನಪ್ಪ ಅಂದರೆ ಪೆನ್ಷನರ್ಸ್ ಆಲ್ಸೋ ಆರ್ ಕಾಲ್ಡ್ ಇಟ್ ಆಸ್ ಸ್ಯಾಲ್ರಿ. ಈಗ ನಾನು ರಿಟೈರ್ಡ್ ಆಗಿ ಒಂದು 10 ವರ್ಷ ಆಯಿತು, ನಾನು ಪೆನ್ಷನ್ ತೊಗೋತಾ ಇದ್ದರು, ಅದನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಳಗೆ ಡಿಸ್ಕ್ಲೋಸ್ ಮಾಡಬೇಕು. ಇವರಿಗಿರೋದು ITR 1 ಅಂತ ಫಾರ್ಮ್. ITR 1 ಅಂತ 1 ಒಳಗೆ ಡಿಸ್ಕ್ಲೋಸ್ ಮಾಡಬೇಕು. ಅವ್ರದ್ದು ಇನ್ಕಮ್ ಲೆಸ್ ದ್ಯಾನ್ 50 lakh ಇದ್ದಾಗ. ಅದು ಮೋರ್ ದ್ಯಾನ್ 50 lakh ಇದ್ದಾಗ ITR 2 ಮಾಡಬೇಕಾಗ್ತದೆ. ಸೊ ಈ ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಳಗೆ 3 ಸೆಕ್ಷನ್ಸ್ ಬರ್ತವೆ. ಸೆಕ್ಷನ್ 15, ಸೆಕ್ಷನ್ 16, ಸೆಕ್ಷನ್ 17 ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಇವು 3 ಸೆಕ್ಷನ್ಸು ಈ ಇನ್ಕಮ್ ಫ್ರಮ್ ಸ್ಯಾಲ್ರಿಗೆ ಡಿಫೈನ್ ಮಾಡ್ತದೆ. ಸ್ಯಾಲ್ರಿ ಕೆನಾಟ್ ಬಿ ಓನ್ಲಿ ಇನ್ ಕ್ಯಾಶ್ ಇರಬೇಕಂತೇನಿಲ್ಲ. ನನಗೆ ನನ್ನ ಎಂಪ್ಲಾಯರು ನನಗೆ ಇರಲಿಕ್ಕೆ ಒಂದು ಮನೆ ಕೊಟ್ಟರು, ಅದು ಪರ್ಕ್ಯೂಸಿಟ್ ಅಂತೇನೆ, ಅದ್ರ ಮೇಲೂ ನಾವು ಟ್ಯಾಕ್ಸ್ ತುಂಬಬೇಕಾಗ್ತದೆ. ಆದರೆ ಅದನ್ನೆಲ್ಲ ಡಿಪೆಂಡ್ಸ್ ಅಪಾನ್ ಹೌ ಯುವರ್ ಎಂಪ್ಲಾಯರ್ ಡಿಸ್ಕ್ಲೋಸ್ ದ್ಯಾಟ್ ಎಕ್ಸ್ಪೆನ್ಸ್. ಎಂಪ್ಲಾಯರಿಗೆ ನಾನು ಎಂಪ್ಲಾಯಿಗೆ ಕೊಟ್ಟೇನೆ ಅಂತಂತಂದರೆ ದ್ಯಾಟ್ ವಿಲ್ ಬಿಕಮ್ ದಿ ಪರ್ಕ್ಯೂಸಿಟ್. ಈಗ ರೀಸೆಂಟಾಗಿ ಈಗ ಟೆಂಡೆನ್ಸಿ ಹೆಂಗದಂದ್ರೆ ದೇ ವಿಲ್ ಇಶ್ಯೂ ದಿ ಶೇರ್ಸ್. ದೊಡ್ಡ MNCಗಳು RSUs ಅಂತ ಇಶ್ಯೂ ಮಾಡ್ತಾವೆ, ಅಂದರೆ ರಿಸ್ಟ್ರಿಕ್ಟೆಡ್ ಶೇರ್ಸ್ ಅಂತ. ಆ ಶೇರ್ಸನ್ನು ಇಶ್ಯೂ ಮಾಡಿದಾಗ ಆವಾಗ ಈ ಎಂಪ್ಲಾಯಿ ಕಡೆಯಿಂದ ಯಾವುದೇ ಅಮೌಂಟ್ ಇಸ್ಕೊಂಡಿರೋಂಗಿಲ್ಲ. ಆದರೆ ಈಗ ಮಾರ್ಕೆಟ್ ರೇಟು $80 ಇತ್ತು ಅಂದರೆ ಆ $80 ಇವ್ರಿಗೆ ಫ್ರೀ ಆಗಿ ಕೊಟ್ಟಿದ್ದಂದರೆ ಆ $80 ಬಿಕಮ್ ದಿ ಸ್ಯಾಲ್ರಿ ಫಾರ್ ಎಂಪ್ಲಾಯಿ. ಫಾರ್ ದ್ಯಾಟ್ ಹಿ ಹ್ಯಾಸ್ ಟು ಪೇ ದಿ ಟ್ಯಾಕ್ಸ್. ಸೊ income from salary may include your cash, whatever amount you are going to get in from bank, plus any benefit either in shares or any other, that will become the perquisite for you. That will be again taxable. ಇವೆರಡೂ ಡಿಸ್ಕ್ಲೋಸ್ ಮಾಡಬೇಕು. ಈ ಡಿಸ್ಕ್ಲೋಸ್ ಮಾಡೋ ಮುಂದೆ ಏನಾಗ್ತದೆ ಅಂದರೆ ನಿಮ್ಮದೇ ಆದ ಇನ್ವೆಸ್ಟ್ಮೆಂಟ್ಸ್ ಏನು ಇರ್ತಾವೋ ಆ ಇನ್ವೆಸ್ಟ್ಮೆಂಟನ್ನು ಡಿಡಕ್ಷನ್ ಮಾಡಿ ಎಂಪ್ಲಾಯರ್ ವಿಲ್ ಡಿಡಕ್ಟ್ ದಿ TDS and it will be 100% of your taxability. It is a duty of a employer to deduct whatever the tax liability based on your salary. So usually income from salary ಇದ್ದವರಿಗೆ ಅನ್ಲೆಸ್ ಆ ಕಂಪ್ನಿ ಚೇಂಜ್ ಮಾಡಿರಲಿಲ್ಲ ಅಂದರೆ ದೇರ್ ವಿಲ್ ನಾಟ್ ಬಿ ಎನಿ ಅಡ್ವಾನ್ಸ್ ಟ್ಯಾಕ್ಸ್ ಅವಶ್ಯಕತೆ ಇರೋಂಗಿಲ್ಲ. ಇದು ಆಲ್ ಅಬೌಟ್ ಯುವರ್ ಇನ್ಕಮ್ ಫ್ರಮ್ ಸ್ಯಾಲ್ರಿ. ನೆಕ್ಸ್ಟ್ ಬರೋದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೆಕೆಂಡ್ ಇದು ಸೋರ್ಸಸ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇವನ್ ದೋ ದ ವರ್ಡ್ ಸೇಸ್ ಹೌಸ್ ಪ್ರಾಪರ್ಟಿ, actually it is a income from property. Any income you are earning from the property through the usually from the rent. Property cannot be, you cannot earn anything out of that except from the rent. Property ಅಂದ್ರೆ immovable property. ಎಲ್ಲೋ ಇಮೂವೇಬಲ್ ಪ್ರಾಪರ್ಟಿ ಅವರು ಹೇಳುವ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪ್ರಕಾರ ಯಾವುದು 4 ಗೋಡೆ ಇರ್ತದೋ ಅದು ಹೌಸ್, ಅದೇ ಪ್ರಾಪರ್ಟಿ. ಈವನ್
ಈವನ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಅವೆಲ್ಲನೂ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈವನ್ ದೋ ದ ನಾಮಿನ್ಕ್ಲೇಚರ್ ಇಸ್ ಲುಕ್ಸ್ ಲೈಕ್ ಹೌಸ್ ಅಂದರೆ ಮನೆನೇ ಇರಬೇಕು ಅಂತಲ್ಲ, 4 ಗೋಡೆ ಇದ್ದರೆ ಅದು ಮನೆ ಅಂತ. ಅವ್ರ ಪ್ರಕಾರ ಮನೆ ಅಂತ ಯಾವುದು ಇರ್ತದೋ ಅವೆಲ್ಲ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಬರ್ತದೆ. ಇಲ್ಲಿ ಇರೋದು ಏನಪ್ಪ ಅಂದ್ರೆ ಯಾವುದೇ ಇನ್ಕಮ್, ರೆಂಟಲ್ ಇನ್ಕಮ್, ಆ ರೆಂಟಲ್ ಇನ್ಕಮನ್ನು ಇವರು ಡಿಸ್ಕ್ಲೋಸ್ ಮಾಡಬೇಕು. ಆ ರೆಂಟಲ್ ಇನ್ಕಮ್ ಮೇಲೆ 30% ಸ್ಟ್ರೇಟ್ ಅವೇ 30% ಆ್ಯಸ್ ಎನ್ ಗಿವನ್ ಆ್ಯಸ್ ಎ ಡಿಡಕ್ಷನ್ ಫಾರ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್. ಇದು ಇಂಪಾರ್ಟೆಂಟ್. ಏನಂದ್ರೆ ನಾನು ಇವತ್ತು 10 ಲಕ್ಷ ರೂಪಾಯಿ ರೆಂಟಲ್ ಇನ್ಕಮ್ ಬರ್ತಾ ಇದೆ ಅಂತಂದರೆ ನನಗೆ 30% 3 lakh rupees ಗೌರ್ಮೆಂಟ್ ವಿಲ್ ಗಿವ್ ಮೀ ಫಾರ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್, even though I am not spending even 1 rupee for it. So government will tax me only on 7 lakh. So out of 7 lakh, whatever the housing loan interest you are making out of that, it will be deducted. So how income from house property olaga maximum loss can be claimed up to 2 lakh. That is restricted. ನಿಮ್ಮದು ಲಾಸ್ ಅಂದರೆ ಯಾವ ರೀತಿಯಿಂದ ಲಾಸ್ ಬರ್ತದೆ ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ನಿಮ್ಮದು ರೆಂಟಲ್ ಇನ್ಕಮ್ ಕಡಿಮೆ ಇದೆ ಅಥವಾ ಜೀರೋ ಇದೆ, ಯಾಕಂದ್ರೆ ನಾನೇ ಸೆಲ್ಫ್ ಆಕ್ಯುಪೈಡ್, ನಾನೇ ಇದ್ದೇನೆ ಮನೆಯೊಳಗೆ. ಆಮೇಲೆ ನಂದು ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಇದೆ, ಆ ಇಂಟ್ರೆಸ್ಟಿಂದ ನಾನು ಐ ಕ್ಯಾನ್ ಕ್ಲೇಮ್ ಡಿಡಕ್ಷನ್, ಬಟ್ ಲಿಮಿಟೇಷನ್ ಈಸ್ ಓನ್ಲಿ 2 lakh. ಐ ಕ್ಯಾನಾಟ್ ಕ್ಲೇಮ್ ಮೋರ್ ದೆನ್ 2 lakh. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ಯೂಶ್ವಲಿ ವಿಲ್ ಗೆಟ್ ಎ ಲಾಸ್, ಬಿಕಾಸ್ ಈಗಿನ ಟ್ರೆಂಡ್ ಒಳಗೆ ಇನ್ಕಮ್ ಫ್ರಮ್ ಇದು ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಇಟ್ ವಿಲ್ ಬಿ ಆಲ್ವೇಸ್ ಮೋರ್. ಸೊ ಯೂಶಲಿ ದೇ ವಿಲ್ ಟೇಕ್ ಇಟ್ ಆಸ್ ಎ ಡಿಡಕ್ಷನ್ಸ್. ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದು. ಇಲ್ಲಿ ಏನಂದ್ರೆ ನಿಮ್ಮದು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿದ್ರೆ ಅದನ್ನು ಡಿಡಕ್ಟ್ ಮಾಡ್ಕೋಬೋದು. ಅದು ಬಿಟ್ಟರೆ ಹೌಸಿಂಗ್ ಲೋನದ್ದು ಇಂಟ್ರೆಸ್ಟ್ ಅಷ್ಟೇ ಕ್ಲೇಮ್ ಮಾಡ್ಬೋದು. ಇದು ಬಿಟ್ಟು ಬೇರೆದು ಯಾವುದೇ ಡಿಡಕ್ಷನ್ಸು ಅವೈಲೇಬಲ್ ಇಲ್ಲ. ಇಲ್ಲಪ್ಪ ನಾನು ಮೇಂಟೈನ್ ಮಾಡಲಿಕ್ಕೆ ಒಬ್ಬರು ಗಾರ್ಡನ್ ಇಟ್ಕೊಂಡೇನಿ, ಅವು ಯಾವುದೂ ಬರೋಂಗಿಲ್ಲ. ಈಗ ಅಪಾರ್ಟ್ಮೆಂಟ್ ಯೂಶ್ವಲಿ ಅಪಾರ್ಟ್ಮೆಂಟ್ ಒಳಗೆ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಕೊಡ್ತಿರ್ತಾರೆ, ಅವು ಯಾವುದು ಕ್ಲೇಮೇಬಲ್ ಎಕ್ಸ್ಪೆನ್ಸಸ್ ಅಲ್ಲ. ಕ್ಲೇಮೇಬಲ್ ಎಕ್ಸ್ಪೆನ್ಸಸ್ಸು 30% ಅವ್ರು ಕೊಟ್ಟೇ ಬಿಡ್ತಾರೆ ಗೌರ್ಮೆಂಟ್ದವರು. ಉಳಿದಿದ್ದು ಯಾವುದೇ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಂತಂದ್ರೆ ಒಂದು ಪ್ರಾಪರ್ಟಿ ಟ್ಯಾಕ್ಸು, ಇನ್ನೊಂದು ಹೌಸಿಂಗ್ ಲೋನ್ ಇಂಟ್ರೆಸ್ಟು, ಇವೆರಡೇ ಇರೋದು. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ ಕ್ಲೇಮ್ ಮಾಡೋದು ಇವು 3 ಎಕ್ಸ್ಪೆನ್ಸಿಚರ್. ಒನ್ ಇಸ್ ಎ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಅನದರ್ ಇಸ್ 2 ಎಕ್ಸ್ಪೆಂಡಿಚರ್. ವೆರಿ ಇಂಪಾರ್ಟೆಂಟ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗೆ 2 ಟೈಪ್ ಪ್ರಾಪರ್ಟಿ ಇರ್ತವೆ. ಒಂದು SOP ಅಂತ ಏನೋ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಅಂದರೆ ನಾನೇ ಇರ್ತೀನಿ. ಸೊ ಅಲ್ಲಿ ಯಾವುದೇ ಎಕ್ಸ್ಪೆಂಡಿಚರ್ ಕ್ಲೇಮ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಎಕ್ಸೆಪ್ಟ್ ಹೌಸಿಂಗ್ ಲೋನ್ ಇಂಟ್ರೆಸ್ಟ್. ಲೆಟ್ಔಟ್ ಪ್ರಾಪರ್ಟಿಗೆ ಬಂದೆ ಅಂದರೆ, ಲೆಟ್ಔಟ್ ಅಂದರೆ ಐ ಗಿವ್ ಇಟ್ ಟು ಸಮ್ ಅದರ್ ಪರ್ಸನ್ ಫಾರ್ ರೆಂಟ್. ಆವಾಗ ದೆನ್ ಐ ಕ್ಯಾನ್ ಕ್ಲೇಮ್ ದಿ 30% ದಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಪ್ಲಸ್ ಪ್ರಾಪರ್ಟಿ ಟ್ಯಾಕ್ಸ್ ಪ್ಲಸ್ ದಟ್ ಹೌಸಿಂಗ್ ಲೋನ್ ಇಂಟ್ರೆಸ್ಟ್. ಇಲ್ಲಿ ಲೆಟ್ಔಟ್ ಪ್ರಾಪರ್ಟಿದು ಮತ್ತು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಸಾಮಾನ್ಯ ಜನರಿಗೆ ಅರ್ಥ ಮಾಡೋದು, ನಂದು ಒಂದು ಪ್ರಾಪರ್ಟಿ ಇತ್ತು ಅಂದರೆ ಐ ಡೋಂಟ್ ನೀಡ್ ಟು ಡಿಕ್ಲೇರ್ ಎನಿ ಒನ್ ದಟ್ ಐ ಆಮ್ ಎ ಸೆಲ್ಫ್ ಆಕ್ಯುಪೈಡ್. ಇಟ್ ಈಸ್ ಅಸ್ಯೂಮ್ಡ್ ಟು ಬಿ ದಟ್ ಐ ಆಮ್ ಎ ಸೆಲ್ಫ್ ಆಕ್ಯುಪೈಡ್. ಈಗ 2 ವರ್ಷದಿಂದ ಗೌರ್ಮೆಂಟ್ದವ್ರು ಇನ್ನೊಂದು ಬೆನಿಫಿಟ್ ಕೊಟ್ಟಾರೆ. ಏನಂದರೆ ನಿಮ್ಮದು 2 ಪ್ರಾಪರ್ಟಿ ಇದ್ದರೆ 2 ಪ್ರಾಪರ್ಟಿನೂ ನೀವು ಸೆಲ್ಫ್ ಆಕ್ಯುಪೈಡ್ ಅಂತ ತೋರಿಸ್ಬೋದು. ಇಲ್ಲಿ ಯಾವುದೇ ರೀತಿಯಿಂದ ನೀವು ಹೆದರುವಂಥ ಕಾರಣ ಇಲ್ಲ ಅಥವಾ ಏನೋ ಡಿಕ್ಲರೇಷನ್ ಕೊಡಬೇಕಂತಿಲ್ಲ. ಇಟ್ ಈಸ್ ಅಸ್ಯೂಮ್ ಟು ಬಿ ದಟ್ ಸೆಲ್ಫ್ ಆಕ್ಯುಪೈಡ್. ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಆಗ್ತಂದ್ರೆ, ಯಾವುದೇ ಈಗ ನಾನು ಒಂದು ಮನೆ ಒಳಗಿದ್ದೇನೆ, ನನ್ನ ಪೇರೆಂಟ್ಸ್ ಒಂದು ಮನೆ ಒಳಗಿದ್ದಾರೆ ಅಂದಾಗ ಐ ಕ್ಯಾನಾಟ್ ಸೇ ದಟ್ ಮೈ ಪೇರೆಂಟ್ಸ್ ಈಸ್ ರೆಂಟೆಡ್ ಟು ಮೀ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ಸೊ 2 ಪ್ರಾಪರ್ಟಿನ ಐ ಕ್ಯಾನ್ ಹೋಲ್ಡ್ ವಿದೌಟ್ ಡಿಸ್ಕ್ಲೋಸಿಂಗ್ ಎನಿ ಇನ್ಕಮ್. ಬಟ್ ಡಿಸ್ಕ್ಲೋಜರ್ ಈಸ್ ವೆರಿ ಇಂಪಾರ್ಟೆಂಟ್, ಸೇಯಿಂಗ್ ದಟ್ ಇಟ್ಸ್ ಎ ಸೆಲ್ಫ್ ಆಕ್ಯುಪೈಡ್. ಇದನ್ನು ಮಾಡುವಂಥದ್ದು ಎಷ್ಟೋ ಕಾರಣದಿಂದ ಮಾಡೋಂಗಿಲ್ಲ ಜನ. ಕಾರಣ ಅಂದರೆ ಏನೋ ಪ್ರಾಪರ್ಟಿ ಇನ್ಕಮ್ ತೋರಿಸ್ಬಿಟ್ರೆ ನಮಗೇನೋ ಟ್ಯಾಕ್ಸ್ ಬರ್ತದೆ ಅಂತ. ಆ್ಯಕ್ಚುಲಿ ಸೆಲ್ಫ್ ರೆಂಟು ಇಟ್ ಹ್ಯಾಸ್ ಟು ಬಿ ಟೇಕನ್ ಥ್ರೂ ದಿ ಚೆಕ್. ಆದರೆ ಈಗಿನ್ನು ಹೊಸ ಅಂದ್ರೆ ಟ್ರೆಂಡ್ ಏನಿದೆ ಅಂದರೆ ಕ್ಯಾಶ್ ಒಳಗೆ ಇಸ್ಕೊತಾರೆ ಟು ಸೇ ದ್ಯಾಟ್ ಓಕೆ ನಾನು ರೆಂಟಲ್ ಇನ್ಕಮ್ 0 ಅಂತ. ಅದರ ರಿಸ್ಕ್ ಏನು ಅಸೋಸಿಯೇಟೆಡ್ ಆಗ್ತದೆ ಅಂದರೆ ಪ್ರಾಪರ್ಟಿ ಟ್ಯಾಕ್ಸಿಗೆ BBMP ಅಥವಾ ಏನು ಕಾರ್ಪೊರೇಷನ್ ಇರ್ತಾವೆ ನಿಮ್ಮ ಲೋಕಲ್ ಅಥಾರಿಟೀಸು, ವೆನ್ ದೇ ಕಮ್ ಟು ನೋ ದಟ್ ದೇರ್ ಇಸ್ ಇಟ್ಸ್ ಎ ಲೆಟ್ ಔಟ್, ದೇ ಮೇ ಆಸ್ಕ್ ಫಾರ್ ಕರಪ್ಷನ್, unnecessary risk, and it is not advisable. The way ಈಗ ಇವತ್ತಿನ ಮಟ್ಟಿಗೆ ಆಲ್ಮೋಸ್ಟ್ 5 ಲಕ್ಷ ರೂಪಾಯಿ ನಿಮ್ಮದು ರೆಂಟಲ್ ಇನ್ಕಮ್ ಬಂತು ಅಂತ ಇಟ್ಕೊಂಡ್ರು
ಅದರ 30% ಅಂದರೆ 1,50,000 ದೇ ವಿಲ್ ಗಿವ್ ಯು ಆ್ಯಸ್ ಎ ಡಿಡಕ್ಷನ್. ಸೊ 3,50,000 is where taxed. If you are in the under the 30% or 20% slab rate idru 3,50,000 into 20 ಅಂದರೆ it will be around 7 lakh. 7 lakh ಮೇಲೆ ನಿಮಗೆ ಅರೌಂಡ್ ನನ್ನ ಪ್ರಕಾರ it will be around 80,000 it will be tax. So for 5 lakh you are going to pay the tax for only 80,000. So it will be less than 12%, 12 to 13%. So which is much better rather than 5 lakh ನಿಮ್ಮ ಮನೆ ಆ ಅಮೌಂಟನ್ನು ನಿಮ್ಮ ಮನೆ ಒಳಗೆ ಇಟ್ಕೊಂಡ್ರೆ ಅದು it will not earn any amount. So it is advisable whoever is having a rental income, better disclose the rental income and come clean. Next to income from business and profession. Business and profession ಅದು ಏನಂದರೆ ಇಲ್ಲಿ business anything you are working with your skill or whatever, it is called as a business. Profession is with you have a skill set for a qualification or whatever, it is called as a profession. Some musicians are called as a profession because they are doing that skill work, or a chartered accountant, all doctors, they are coming under the income from profession. ಇಲ್ಲಿ ಏನಂದ್ರೆ business and profession, you are going to claim all expenditure for whatever you did for that particular business. Any expense from tea to anything, even a cup of tea can be claimed as an expenditure in the business. Even renting of a office, salary to the pay employees, consultancy, even fee to chartered accountant, accounting, even travel, telephone, all type of expenditure. Even electricity, anything you are paying it, you can claim it as an expenditure. You deduct all this expenditure from your business, and remaining you can pay the tax on that. So usually there is an what a common language that common people is ಇಲ್ಲ ನಾವು ಆದರೆ 100% ಸ್ಯಾಲ್ರಿ ಅವರು ಆದರೆ 100% ಟ್ಯಾಕ್ಸ್ ತುಂಬ್ತೇವೆ, ಬಿಸ್ನೆಸ್ ಅದವರು ಆದರೆ ಯಾಕೆ ಅವರು ಟ್ಯಾಕ್ಸೇ ತುಂಬೋಂಗಲ್ಲ. ಬಿಸ್ನೆಸ್ ಅವರು ಇವೆಲ್ಲ ಎಕ್ಸ್ಪೆಂಡಿಚರ್ಸು ಥ್ರೂ ದ್ಯಾಟ್ ದೇ ಆರ್ ಸ್ಪೆಂಡಿಂಗ್ ದ್ಯಾಟ್ ಮನಿ ಟು ಅದರ್ಸ್. ಅದು ಯಾರಿಗೆ ನೀವು ಮತ್ತೊಬ್ಬರಿಗೆ ಅಮೌಂಟ್ ಕೊಡ್ತೀರೋ ಅವಾಗೆಲ್ಲನೂ ಎಕ್ಸ್ಪೆಂಡಿಚರ್ ಕ್ಲೇಮ್ ಮಾಡ್ಬೋದು. ಸೊ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಒಳಗೆ ನೀವು ಯು ಕ್ಯಾನ್ ಕ್ಲೇಮ್ ಆಲ್ ಟೈಪ್ ಆಫ್ ದಿ ಎಕ್ಸ್ಪೆಂಡಿಚರ್ ವಿಚ್ ಈಸ್ ಅಲೋವೆಲ್. ಒನ್ ಥಿಂಗ್ ಈಸ್ ಶ್ಯೂರ್, ಯು ನೀಡ್ ಟು ಮೇಂಟೈನ್ ದಿ ಬುಕ್ಸ್, ಮೀನ್ಸ್ ದ ಬಿಲ್ಸ್ ಮೇಂಟೈನ್ ಮಾಡಬೇಕು. ಮತ್ತು ಆಲ್ಮೋಸ್ಟ್ ಚೆಕ್ ಪೇಮೆಂಟು UPI ಪೇಮೆಂಟ್ ಮಾಡೋದು ಒಳ್ಳೆಯದು. ಇವೆರಡೂ ಮಾಡೋದ್ರಿಂದ ನಿಮಗೆ ಇವನ್ ಮೋಸ್ಟ್ ಆಫ್ ದಿ ಇಂಡಿಯನ್ ಇದ್ರ ಸಿನಾರಿ ಒಳಗೆ ಬಿಸ್ನೆಸ್ ಆರ್ ನಾಟ್ ಡೂಯಿಂಗ್ ಗುಡ್ ಇದ್ದರೂ ಅವ್ರು ದೇ ಕೆನಾಟ್ ಕ್ಲೇಮ್ ದಿ ಎಕ್ಸ್ಪೆಂಡಿಚರ್ಸ್. ಯಾಕಂದರೆ ಇಟ್ ಈಸ್ ಇನ್ ಕ್ಯಾಶ್. ಕ್ಯಾಶ್ ಮಾಡಬಾರ್ದು. ಕ್ಯಾಶ್ ಈಸ್ ಎ ಕ್ರೈಮ್. ಇಫ್ ಯು ಆರ್ ರಿಯಲಿ ಗುಡ್ ಎಂಟರ್ಪ್ರಿನರ್, ಮೇಕ್ ಇಟ್ ಆಸ್ ಎನ್ ಆನ್ಲೈನ್ ಪೇಮೆಂಟ್ ಆರ್ ಚೆಕ್ ಪೇಮೆಂಟ್ ಆರ್ UPI ಪೇಮೆಂಟ್. ಯಾಕಂದರೆ ಬಿಸ್ನೆಸ್ ಒಳಗೆ ಈವನ್ ಲಾಸ್ ಈಸ್ ಅನ್ ಬಿಗ್ ಅಸೆಟ್. ಯಾಕಂದರೆ ಇನ್ ಫ್ಯೂಚರ್ ಒಳಗೆ ಯಾವಾಗ ಪ್ರಾಫಿಟ್ ಬರ್ತೋ ಯು ಕ್ಯಾನ್ ಸೆಟ್ ಆಫ್ ದಟ್ ಲಾಸ್. ಸೊ ಎರಡನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಒಳಗಿದ್ದವ್ರಿಗೆ ಟೈಮ್ಲಿ ಪೇಮೆಂಟ್, ಟೈಮ್ಲಿ ರಿಪೋರ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ಲಿ ಪೇಮೆಂಟ್ ಅಂದ್ರೆ ಏನು? ಸ್ಯಾಲ್ರಿನ ನಾವು 1 ಮಂತಿಗೆ ಬಿಟ್ಟು 4 ಮಂತಿಗೆ ಕೊಟ್ಟೋದು, ಲೇಟ್ ಮಾಡೋದು, ಇದು ಮಾಡೋದ್ರಿಂದ ಅದು ಸ್ಯಾಲ್ರಿ ಅನ್ನೋದು ದ ಕ್ಯಾರೆಕ್ಟರಿಸ್ಟಿಕ್ಸ್ ವಿಲ್ ಲೂಸ್ ಫಸ್ಟ್. ಸೆಕೆಂಡ್ ಒನ್, ಬಿಸ್ನೆಸ್ ಸೀರಿಯಸ್ನೆಸ್ ವಿಲ್ ಗೆಟ್ ಲೂಸ್. ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮೇ ಕಮ್ ಬ್ಯಾಕ್ ಆ್ಯಂಡ್ ಸೇ ಇಫ್ ಯು ಆರ್ ಸೇಯಿಂಗ್ ಅ ಸ್ಯಾಲ್ರಿ, ವೈ ಯು ಆರ್ ನಾಟ್ ಪೇಯಿಂಗ್ ಎವ್ರಿ ಮಂತ್. ಸೊ ದೋಸ್ ಟೈಪ್ ಆಫ್ ಥಿಂಗ್ಸ್ ಕ್ಯಾನ್ ಬಿ ಅವಾಯ್ಡೆಡ್ ಇಫ್ ಯು ಆರ್ ಮೇಕಿಂಗ್ ಎ ಟೈಮ್ಲಿ ಪೇಮೆಂಟ್. ಸೆಕೆಂಡ್ ಒನ್ನು, ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆದಮೇಲೆ ಇಲ್ಲಿ ಯಾವುದೇ ನಾನು ಹೇಳಿದೆಲ್ಲ ಯಾವುದೇ ಲಾಸ್ ಇದ್ದರೂ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್, ದೇರ್ ಇಸ್ ನೋಥಿಂಗ್. ಇದಲ್ಲದೆ ನಾನ್ ಕ್ಯಾಶ್ ಎಕ್ಸ್ಪೆಂಡಿಚರ್ ಅಂದರೆ ಡಿಪ್ರಿಸಿಯೇಷನ್. ನಿಮ್ಮ ಬಿಲ್ಡಿಂಗು, ಮಷಿನರಿ, ಕಂಪ್ಯೂಟರು ಯಾವುದೇ ತೊಗೊಂಡಿರ್ತೀರಲ್ಲ ಅದಕ್ಕೆ ಡಿಪ್ರಿಸಿಯೇಷನ್ ಕ್ಲೇಮ್ ಮಾಡ್ಬೋದು, ವಿಚ್ ನಿಮ್ಮದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರ್ತದೆ, ಬಟ್ ಎಕ್ಸ್ಪೆಂಡಿಚರ್ ಕ್ಯಾನ್ ಬಿ ಆನ್ ದಿ ಯೂಸೇಜ್ ಆಫ್ ದಟ್ ಪ್ರಾಪರ್ಟಿ. ಸೊ ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ನೆಕ್ಸ್ಟ್ ಬರೋದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಅಂತಂದರೆ ಇಲ್ಲಿ ಕ್ಯಾಪಿಟಲ್ ಅಸೆಟ್ ಇರಬೇಕು. ಕ್ಯಾಪಿಟಲ್ ಅಸೆಟ್ ಅಂದರೆ ಎನಿ ಅಸೆಟ್ ವಿಚ್ ಯು ಓನ್ ಆ್ಯಂಡ್ ಇದು ಮಾಡೋದು. ಈಗ ಬಿಲ್ಡಿಂಗು, ಇಮ್ಮೂವೇಬಲ್ ಪ್ರಾಪರ್ಟಿ, ಆಮೇಲೆ ಕಾಪಿ ರೈಟ್ಸು, ಯಾವುದರಿಂದ ನಿಮಗೆ ಇನ್ಕಮ್ ಜನ್ರೇಟ್ ಆಗುವಂಥ ಚಾನ್ಸಸ್ ಅವನು ಅವೆಲ್ಲಕ್ಕೂ ವಿಲ್ ಕಾಲ್ ಇಟ್ ಆಸ್ ಎ ಕ್ಯಾಪಿಟಲ್ ಅಸೆಟ್. ಓನ್ಲಿ ಒಂದು ಇದೇನಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಸೊ ಇಫ್ ಯು ಅರ್ನ್
by selling that property, that agriculture land, even a 10 crores, then there is no tax at all. ಇದನ್ನು ಮಿಸ್ಗೈಡ್ ಆಗುವಂಥ ಚಾನ್ಸಸ್ ಇರ್ತಾವೆ. ಎಷ್ಟೋ ಮಂದಿ ಹಳ್ಳಿ ಒಳಗಿರ್ತಾರೆ, ಅದು ಇವತ್ತಿನ ಮಟ್ಟಿಗೆ 10 ಕೋಟಿ ರೂಪಾಯಿ ಬೆಳೆ ಬಾಳೋದು ಅಂತ ಇಟ್ಕೊಟ್ರೆ 10 ಕೋಟಿನೂ ಅವನು ಚೆಕ್ ಒಳಗೆ ಇಸ್ಕೊಂಡ್ರೆ ಅವ್ನಿಗೆ 1 ರೂಪಾಯಿನೂ ಟ್ಯಾಕ್ಸ್ ಇಲ್ಲ. ಆದರೆ ತಪ್ಪದು ಏನಾಗ್ತದೆ ಅಂದರೆ ಈ ರಿಯಲ್ ಎಸ್ಟೇಟ್ ಏಜೆಂಟ್ಸು ಅಥವಾ ಅವ್ರ ಸುತ್ತಮುತ್ತಲ ಜನ ಏನು ಮಾಡ್ತಾರೆ, ಇಲ್ಲ ನಿಮಗೆ 10 crores ಅಂತಾದರೆ ಟ್ಯಾಕ್ಸ್ 3 ಕೋಟಿ ರೂಪಾಯಿ ತುಂಬಬೇಕಾಗ್ತದೆ ಅಂತ ಹೇಳಿ ಸುಳ್ಳು ಹೇಳಿ ಕ್ಯಾಶ್ ಇಸ್ಕೋವಂಥ ಚಾನ್ಸಸ್ ಭಾಳ ಇರ್ತವೆ. ಅದಕ್ಕೆ ಇದು ಒಂದು ನಂದು ರಿಕ್ವೆಸ್ಟು, ಯಾರೇ ಅಗ್ರಿಕಲ್ಚರ್ ಲ್ಯಾಂಡು ಅಗ್ರಿಕಲ್ಚರ್ ಪರ್ಪಸಿಗೆ ಅಂತ ಯೂಸ್ ಹೋಗೋದಿದ್ದರೆ ಅದನ್ನು ಸೇಲ್ ಮಾಡಿದ್ರೆ 1 ರೂಪಾಯಿನೂ ಟ್ಯಾಕ್ಸ್ ಇಲ್ಲ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ agriculture land is not a capital asset. Since it is not a capital asset, there is no capital gain at all. So zero tax for it. In capital gain ಬಂದಾಗ ನಾವು ಅದನ್ನು ರೀಇನ್ವೆಸ್ಟ್ಮೆಂಟ್ ಮಾಡಿದರೆ ಅಗೇನ್ ದೇರ್ ವಿಲ್ ಬಿ ಡಿಡಕ್ಷನ್ಸ್. ನಾನು ನಂದು ಸ್ವಂತ ಮನೆ ಇದೆ, ನಾನು ಮಾರಿದೆ, ಆವಾಗ ನಾನು ಇನ್ನೊಂದು ಮನೆ ತೊಗೊಂಡೆ ಅಂದರೆ ಆವಾಗ ನನಗೆ ಆ ಬರುವಂಥ ಕ್ಯಾಪಿಟಲ್ ಗೇನೂ ಅದ್ರ ಮೇಲೆ ಟ್ಯಾಕ್ಸ್ 0 ಆಗುವಂಥ ಚಾನ್ಸ್. ಅದಕ್ಕೆ ಸೆಕ್ಷನ್ 54 ಅಂತ ಹೇಳ್ತೀವಿ. ಆದರೆ ಅದರೊಳಗೆ ಕಂಡೀಷನ್ಸ್ ಏನಂದ್ರೆ ವಿದಿನ್ 1 year, ವಿದಿನ್ 2 year ಆರ್ 3 year ವಿ ನೀಡ್ ಟು 2 year ಒಳಗೆ ಪರ್ಚೇಸ್ ಮಾಡಿರಬೇಕು ಅಥವಾ 3 years ಒಳಗೆ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು, ಅಂದ್ರೆ ಅಷ್ಟೇ ಅದು ಬೆನಿಫಿಟ್ ಕೊಡ್ತಾರೆ. ಒಂದು ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ ಇಲ್ಲಿ ಇನ್ಕಮ್ ಫ್ರಮ್ ಇದು ಸೈಟ್ ಮಾರ್ತಾರೆ. ಸೈಟ್ ಅಂದರೆ ಬ್ಲ್ಯಾಂಕ್ ವಿದೌಟ್ ಎನಿ ಇದು ಸೈಟ್ ಮಾರಿ ನಾನು ಸೈಟ್ ತೊಗೊಂಡ್ರೆ ಟ್ಯಾಕ್ಸ್ ಬೆನಿಫಿಟ್ ಬರ್ತದೆ ಅಂದರೆ ಆನ್ಸರ್ ಈಸ್ ನೋ. ಸೈಟ್ ಮಾರಿ ನೀವು ಮನೆ ಕಟ್ಟಿಸಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಇದೆ. ಸೈಟ್ ಮಾರಿ ನಾನು ಇನ್ನೊಂದು ಹೊಸ ಸೈಟ್ ತೊಗೊಂಡೆ ಅಂದರೆ ಅದರಿಂದ ಟ್ಯಾಕ್ಸ್ ಬೆನಿಫಿಟ್ ಇಲ್ಲ. ಎಷ್ಟೋ ಕಡೆ ನೋಟಿಸ್ ಜನ್ರೇಟ್ ಆಗೋದೇ ಇದ್ರ ಸಲುವಾಗಿ. ಅವರು ಏನಂತಾರೆ, ಈ ಏಜೆಂಟ್ಗಳೋ ಅಥವಾ ಅವ್ರ ಕಡೆ ರಾಂಗ್ ಕನ್ಸೆಪ್ಷನೋ ಏನಾಗಿರ್ತಾರೆ, ಒಂದು ಸೈಟ್ ಮಾರ್ತಾರೆ, ಇನ್ನೊಂದು ಸೈಟ್ ತೊಗೊತಾರೆ. ಹಂಗಾರೆ ನಾನು ಸೈಟ್ ಮಾರಿ ಸೈಟ್ ತೊಗೊಂಡೆ ಅನ್ಸ್ಕೊಂಡು ನನಗೆ ಟ್ಯಾಕ್ಸ್ ಇಲ್ಲ ಅನ್ಕೊತಾರೆ. ಇಫ್ ದ ಅಮೌಂಟ್ ಈಸ್ ಹ್ಯೂಜ್, ಈಗ ಪ್ರಾಪರ್ಟಿ ಆ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂನೋ ಇಟ್ ಈಸ್ ಇನ್ ಮೋರ್ ದ್ಯಾನ್ 50 lakh ಇದ್ದಂದ್ರೆ there is 100% chance that you will get a notice. Even maybe you are not getting a notice now, but maybe in next 5 years you will get a notice, because ಏನಂತಾರೆ ಸಬ್ ರಿಜಿಸ್ಟ್ರಾರ್ ಆಫೀಸಿಂದ ಅಥವಾ ಬೇರೆ ಕಡೆಯಿಂದ ಅವ್ರಿಗೆ ಗೌರ್ಮೆಂಟಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಫ್ಲೋ ಆಗಿಬಿಟ್ಟಿರ್ತದೆ. ಆವಾಗ ಫ್ಲೋ ಆದಾಗ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರಲಿಲ್ಲ ಅಂದರೆ ಅವೆರಡ ಮಿಸ್ಮ್ಯಾಚ್ ಆಗಿ ದೇ ವಿಲ್ ಸೆಂಡ್ ಯು ನೋಟಿಸ್. ಸೊ ಇಟ್ ಈಸ್ ಆಲ್ವೇಸ್ ಡಿಸ್ಕ್ಲೋಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇಫ್ ದೇರ್ ಇಸ್ ಎ ಸೇಲ್ ಆಫ್ ದಿ ಪ್ರಾಪರ್ಟಿ. ಲಾಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇವು 4 ಹೆಡ್ ಒಳಗೆ ಯಾವುದು ಬರೋದಿಲ್ವೋ ಅವೆಲ್ಲ ಬರೋದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅದಕ್ಕೆ ಇದು ಒಂಥರ ಮಿಸ್ಲೇನಿಯಸ್ ಅಂತ ಇದ್ದಂಗೆ. ಯಾವುದು ಇವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ವೋ, ಈಗ ಎಕ್ಸಾಂಪಲ್ ನಿಮ್ಮ ಕಡೆ ಯಾವುದೋ ಒಂದು ಇನ್ಕಮ್ ಬಂದದ, ಸೊ ಯು ನೀಡ್ ಟು ಟೆಸ್ಟ್ ದಟ್ ವೆದರ್ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಇಫ್ ನೋ, ದೆನ್ ಮೂವ್ ಟು ಇನ್ಕಮ್ ಫ್ರಮ್ ಪ್ರಾಪರ್ಟಿ. If no, go to income from business. If no, income from capital. If all 4 ಒಳಗೂ 4 ಹೆಡ್ ಒಳಗೂ ಬರಲೇ ಇಲ್ಲ ಅಂದ್ರೆ ಅದು 5ನೇ ಹೆಡ್ ಒಳಗೆ ಬರಬೇಕು. ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಲ್ಲೇ ಯೂಶಲಿ ಬರುವಂಥದ್ದು ಯಾವಪ್ಪ ಅಂದರೆ ಇಂಟ್ರೆಸ್ಟ್ ಇನ್ಕಮ್, ಬ್ಯಾಂಕ್ ಇಂಟ್ರೆಸ್ಟ್, ಅವೆಲ್ಲ ಬರುವಂಥದ್ದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನೆಕ್ಸ್ಟ್ ಬರೋದು ಡಿವಿಡೆಂಡು ಅದರೊಳಗೆ ಬರ್ತದೆ. ನೆಕ್ಸ್ಟ್ ಬರೋದು ಇನ್ಕಮ್ ಫ್ರಮ್ ಫ್ಯಾಮಿಲಿ ಪೆನ್ಷನ್. ಇನ್ಕಮ್ ಫ್ರಮ್ ಫ್ಯಾಮಿಲಿ ಪೆನ್ಷನ್ ಅಂದರೆ ಏನಂದ್ರೆ ಗಂಡಿಗೆ ಪೆನ್ಷನ್ ಬರ್ತಾ ಇರ್ತದೆ, ಗಂಡ ತೀರ್ಕೊಂಡ ಮೇಲೆ ಹೆಂಡತಿಗೆ ಏನು ಅಮೌಂಟ್ ಬರ್ತದಲ್ಲ ಅದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗಲ್ಲ. ಯಾಕಂದರೆ ದೇರ್ ಇಸ್ ನೋ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ವಿತ್ ಅ ವಿಡೋ. ಸೊ ದ ಮನಿ ಹ್ಯಾಸ್ ಟು ಕಮ್ ಆ್ಯಸ್ ಎ ಅದರ್ ಇನ್ಕಮ್. ಸೊ ದ್ಯಾಟ್ ಇನ್ಕಮ್ ವಿಲ್ ಬಿ ಆ್ಯಡೆಡ್ ಆ್ಯಸ್ ಎ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇವೆಲ್ಲ 5 ಇನ್ಕಮನ್ನು ಡಿಸ್ಕ್ಲೋಸ್ ಮಾಡಿ ಕರೆಕ್ಟಾಗಿ ಡಿಸ್ಕ್ಲೋಸ್ ಮಾಡಿದರೆ based on that your total taxable income will be arrived. On that you can claim the deductions under ATC or any other things. The remaining will be taxed as per your slab rate. So this is all about your 5 types of income which one should know it, because if he knows that this is the one of income he has earned, then he has to disclose. ಒಂದು ಏನಾಗ್ತದೆ ಅಂದರೆ ಎಷ್ಟೋ ಮಂದಿ ಇದು ಟೈಪ್ಸ್ ಆಫ್ ಇನ್ಕಮದ್ದು ಇಂಪಾರ್ಟೆನ್ಸ್ ಅಂದರೆ, ಈಗ ನಾನು ಬ್ಲ್ಯಾಕ್ ಮನಿ ನಾನು ಗೌರ್ಮೆಂಟ್ ಆಫೀಸರ್, ನನಗೆ ಕರಪ್ಷನ್ ಮನಿ ಬರ್ತದೆ ಅಂತಿದ್ರೆ ಐ ಕೆನಾಟ್ ಡಿಸ್ಕ್ಲೋಸ್ ಇಟ್ ಆಸ್ ಎ ಇನ್ಕಮ್ ಫ್ರಮ್ ಸ್ಯಾಲ್ರಿ.
I cannot disclose at a property because there is no property. It is not a business also. So income from business is ruled out. Income from capital gain also ruled out because it is not in capital. Income from other source he cannot disclose because there is no source at all. So only the people who are not able to disclose anything, even there is a 5 head, is the corrupt officers. That is why they will find out some routes to disclose it, that income from other source. So ಅಥವಾ some business ಮಾಡೇವೆ ಅಂತಂದು fake business they will start to disclose the earned money in a different manner. So other than the corrupt officer, I will advise the people not to take any chance of disclosing wrong heads. For example, I earned income from salary. I cannot disclose it under the income from property. I earned huge capital gain. I cannot show it as a salary. So disclose it in the right heads of income. Otherwise, government may charge you another section and tax you again for it. So knowing types of sources of income is very important for a common man to come clean and be clean on that. ಓಕೆ ಸರ್. ಸೊ ಈ 5 ತರಹದ ಇನ್ಕಮ್ಗಳನ್ನು ತಿಳಿಸ್ಕೊಟ್ರಿ. ಸೊ ಇಷ್ಟು 4 ಸಂಚಿಕೆಗಳಲ್ಲಿ ಬಹಳ ವಿವರವಾಗಿ ಎಲ್ಲ ವೀಕ್ಷಕರಿಗೂ ಸಹಾಯವಾಗುವ ಹಾಗೆ ಅವರು ಇನ್ನೂ ಅದ್ರ ಬಗ್ಗೆ ಯೋಚನೆ ಪ್ರಾರಂಭ ಮಾಡಲಿಕ್ಕೆ ರೈಟ್ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ಗಳು ಚಾರ್ಟೆಡ್ ಅಕೌಂಟ್ಸ್ಗಳನ್ನು ಕನ್ಸಲ್ಟ್ ಮಾಡಲಿಕ್ಕೆ ಅಥವಾ ಸರಿಯಾದ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಅದ್ರ ಬಗ್ಗೆ ಒಂದು ಆಲೋಚನೆಯನ್ನು ನೀವು ಅವರ ಮನಸ್ಸಲ್ಲಿ ಬಿತ್ತಿದ್ದೀರಿ. ಸೊ ತುಂಬ ಥ್ಯಾಂಕ್ ಯು ಸರ್, ಇಲ್ಲಿ ಸ್ಟುಡಿಯೋ ತನಕ ಬಂದು ಇಷ್ಟು ನಿಮ್ಮ ಸಮಯವನ್ನು ಅದಕ್ಕೆ ನೀಡಿ ನಮ್ಮೆಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ ಆಯಿತು. ನಿಮಗೂ ಧನ್ಯವಾದಗಳು. ಈ ಮುಖಾಂತರ ಒಬ್ಬ ಕಾಮನ್ ಭಾರತೀಯ ಒಂದು ಸ್ವಲ್ಪ ಆದರೂ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಯ್ತಾರೆ, ಅದಕ್ಕಿಂತ ಒಳ್ಳೆಯದು ಯಾವುದು ಬೇರೆ ಏನಿಲ್ಲ. ಧನ್ಯವಾದ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ಹಾಗಿದ್ರೆ ನೋಡಿದ್ರಲ್ಲ, ಇನ್ನು ಈ ಒಂದು ಎಜುಕೇಷನ್ ಪಾಡ್ಕಾಸ್ಟ್ಗಳಲ್ಲಿ ಇನ್ನೂ ಹಲವಾರು ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ನಾವು ಸಂವಾದ ನಡೆಸಲಿಕ್ಕೆ ಇದ್ದೇವೆ. ಸೊ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದ.